ಹಾಯ್ ಫ್ರೆಂಡ್ಸ್, ಕನ್ನಡ ಫ್ಯಾಕ್ಟ್ಸ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗೆ ಕಾಣುವಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಫ್ರೆಂಡ್ಸ್, ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಮ್ಮ ದೇಶದಲ್ಲಿ ಮೊಬೈಲ್ ನಂಬರ್ 10 ಸಂಖ್ಯೆಯಲ್ಲಿ ಯಾಕೆ ಇರುತ್ತೆ ಅಂತ? 1, 2, 3, 4 ಈ ರೀತಿ ಯಾಕೆ ಇರೋದಿಲ್ಲ ಗೊತ್ತಾ? ಸೊ ಫ್ರೆಂಡ್ಸ್, ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಕಂಟ್ರಿ ಕೋಡಾದ +91 ಅನ್ನು ಬಿಟ್ಟರೆ ನಮ್ಮ ಎಲ್ಲರ ಮೊಬೈಲ್ ನಂಬರ್ 10 ಸಂಖ್ಯೆಯಲ್ಲಿ ಇರುತ್ತೆ. 3, 5, 7, 8 ಸಂಖ್ಯೆಗಳಲ್ಲಿ ಯಾಕೆ ಇರಬಾರದು ಅನ್ನೋ ಡೌಟ್ ಎಲ್ಲರಿಗೂ ಬಂದಿರುತ್ತೆ. ಇದರ ಬಗ್ಗೆ ತಿಳಿದುಕೋಬೇಕಂದ್ರೆ ಒಂದು ಉದಾಹರಣೆ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ. ಒಂದು ಫೋನ್ ನಂಬರ್ನಲ್ಲಿ 1 ಅಂಕಿ ಇದೆ ಅಂತ ಅಂದ್ಕೊಳ್ಳೋಣ. ಆಗ ನಮಗೆ 0 ಇಂದ 9ರವರೆಗೆ 10 ಅಂಕಿಗಳು ಮಾತ್ರ ಇವೆ. ಇದರಿಂದ ನಾವು 10 ಜನಕ್ಕೆ ಮಾತ್ರ 1 ಅಂಕಿಯ ಇರುವ ಫೋನ್ ನಂಬರನ್ನು ಮಾತ್ರ ಕೊಡಲು ಸಾಧ್ಯ. ಅದೇ ಫೋನ್ ನಂಬರ್ 2 ಅಂಕಿಯಲ್ಲಿ ಇದೆ ಅಂದರೆ ಆಗ ನಮಗೆ 00, 01, 02 ಈ ರೀತಿ 99ರವರೆಗೆ ಬರುತ್ತೆ. ಆಗ ನಾವು 2 ಅಂಕಿ ಇರುವ ಫೋನ್ ನಂಬರನ್ನು 100 ಜನಕ್ಕೆ ಮಾತ್ರ ಕೊಡಲು ಸಾಧ್ಯ. ಈ ರೀತಿಯಾಗಿ ಫೋನ್ ನಂಬರ್ನಲ್ಲಿ 3 ನಂಬರ್ ಇದೆ ಅಂದರೆ 1000 ಜನಕ್ಕೆ, 4 ಅಂಕಿ ಇದೆ ಅಂದರೆ 10,000 ಜನಕ್ಕೆ, 5 ಅಂಕಿ ಇದ್ದರೆ 1 ಲಕ್ಷ ಜನಕ್ಕೆ, 6 ಅಂಕಿ ಇದ್ದರೆ 10 ಲಕ್ಷ ಜನಕ್ಕೆ, 7 ಅಂಕಿ ಇದ್ದರೆ 1 ಕೋಟಿ ಜನಕ್ಕೆ, 8 ಅಂಕಿ ಇದ್ದರೆ 10 ಕೋಟಿ ಜನಕ್ಕೆ, 9 ಅಂಕಿ ಇದ್ದರೆ 100 ಕೋಟಿ ಜನರಿಗೆ ಫೋನ್ ನಂಬರನ್ನು ಕೊಡಲು ಸಾಧ್ಯ. 9 ಅಂಕಿ ಇದ್ದರೆ 100 ಕೋಟಿ ಜನರಿಗೆ ಫೋನ್ ನಂಬರನ್ನು ಕೊಡಬಹುದು. ಆದರೆ ನಮ್ಮ ದೇಶದ ಜನಸಂಖ್ಯೆ ಈಗ 130 ಕೋಟಿಗಿಂತ ಜಾಸ್ತಿ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಫೋನ್ ನಂಬರನ್ನು ಕೊಟ್ಟರೂ ಸಹ ಎಲ್ಲರಿಗೂ ಸರಿ ಹೋಗೋದಿಲ್ಲ. ಇದರಿಂದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಗೆ ಸೇರಿದ ನ್ಯಾಷನಲ್ ನಂಬರಿಂಗ್ ಪ್ಲಾನ್ ಅವರು 2003ರಲ್ಲಿ 10 ಅಂಕಿಗಳಿರುವ ಫೋನ್ ನಂಬರನ್ನು ಜಾರಿ ತರ್ತಾರೆ. ಈ 10 ಅಂಕಿಗಳಿಂದ ನಾವು 1000 ಕೋಟಿ ಮೊಬೈಲ್ ನಂಬರನ್ನು ತಯಾರು ಮಾಡಬಹುದು. ಇನ್ನು ಇದರಿಂದ ನಾವು ತುಂಬ ವರ್ಷಗಳ ಕಾಲ 10 ಸಂಖ್ಯೆಯ ಮೊಬೈಲ್ ನಂಬರನ್ನು ಬಳಸಬಹುದು. ಸ್ಟಾರ್ಟಿಂಗ್ನಲ್ಲಿ 9 ಸೀರೀಸ್ನಿಂದ ಸ್ಟಾರ್ಟ್ ಆದ ಮೊಬೈಲ್ ನಂಬರ್ ಇವು ಪೂರ್ತಿಯಾದ ನಂತರ 8 ಸೀರೀಸ್ ಆಗುತ್ತೆ. ಈಗ 7 ಮತ್ತು 6 ಸೀರೀಸ್ ಕೂಡ ಬಂದಿವೆ. ಭವಿಷ್ಯದಲ್ಲಿ 1 ಸೀರೀಸ್ 0 ಸೀರೀಸ್ ಕೂಡ ಬರಬಹುದು. ಒಂದು ವೇಳೆ ಇದು ಕೂಡ ಪೂರ್ತಿಯಾದರೆ ಆಗ ನಮಗೆ 11 ಅಂಕಿಯ ಫೋನ್ ನಂಬರ್ ಬರುತ್ತೆ. ಈ 9 ಸೀರೀಸ್ 8 ಸೀರೀಸ್ ಅಂತ ಬದಲಾಗೋದಕ್ಕೆ ಕಾರಣ ಪ್ರತಿಯೊಬ್ಬರು 2 ರಿಂದ 3 ನಂಬರನ್ನು ಬಳಸುತ್ತಿರುವುದು. ಸೊ ಫ್ರೆಂಡ್ಸ್, ನೀವು ಕೂಡ ಎಷ್ಟು ಸಿಮ್ಗಳನ್ನು ಬಳಸುತ್ತಿದ್ದೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಇದಿಷ್ಟು ಈ ವಿಡಿಯೋದಲ್ಲಿರುವ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.